ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ವರ್ಷದ ಹೊಸ ವ್ಲಾಗ್ ಆಗಿರುತ್ತೆ. ಸೊ ಒಂದು ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ನ್ಯೂ ಇಯರ್ ಪ್ಲ್ಯಾನ್ ಅಂತ ಏನು ಮಾಡಿಲ್ಲ. ಜಸ್ಟ್ ಇವಾಗೆಲ್ಲ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಮನೇಲೆಲ್ಲ ಪೂಜೆ ಎಲ್ಲ ಮುಗೀತು. ಸೊ ಸಚಿನ್ ಅವರು ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ದೇವಸ್ಥಾನಕ್ಕೆ ಹೋಗ್ತೀವಿ ಫಸ್ಟು. ಗೆಸ್ ಮಾಡಿ, ಗೊತ್ತಿರಲ್ಲ ಅನ್ಕೋತೀನಿ, ಮೇ ಬಿ ನನಗೆ ಗೊತ್ತಿಲ್ಲ. ಸೊ ನಾವು ಬಂದಿದ್ದು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ. ಸೊ ನ್ಯೂ ಇಯರ್ಗೆ ಫಸ್ಟು ಹೋಗೋಂಥದ್ದು. ಎಲ್ಲಿ ನಾವೇನೇ ಒಂದು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರು ಕೂಡ ಅದು ದೇವಸ್ಥಾನ, ದೇವ್ರ ಮೂಲಕನೇ ಸ್ಟಾರ್ಟ್ ಆಗೋದು. ಸೊ ಅದೇ ರೀತಿ ನಮ್ಮ ನ್ಯೂ ಇಯರ್ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಆಶೀರ್ವಾದ ತಗೊಂಡ್ಮೇಲೆ ನಮ್ಮ ನ್ಯೂ ಇಯರ್ ಸ್ಟಾರ್ಟ್ ಆಗೋದು. ಹಂಗಾಗಿ ನಾವು ಫಸ್ಟ್ ಬಂದಿದ್ದೇನೆ ಕಾಶಿ ವಿಶ್ವನಾಥ ಟೆಂಪಲಿಗೆ. ಇದು ಆ್ಯಕ್ಚುಲಿ ಇಲ್ಲಿರೋದು ನನಗೆ ಗೊತ್ತೇ ಇಲ್ಲ. ಸಚಿನ್ ಅವ್ರಿಗೆ ಗೊತ್ತಿತ್ತು ಪ್ಲೇಸ್ ಇದ್ದಿದ್ದು. ನಮಗೆ ನಿಯರ್ ತುಂಬ ಹತ್ತಿರದಲ್ಲಿರುವಂಥ ದೇವಸ್ಥಾನ ಅಂದರೆ ನಾವಿರೋದು ಮಂಡ್ಯ ಡಿಸ್ಟ್ರಿಕ್ಕು, ಶ್ರೀರಂಗಪಟ್ಟಣ ತಾಲೂಕು. ನಮ್ಮದು ಬಂದು ರೂರಲ್ ಏರಿಯಾ ಬರುತ್ತೆ. ಸೊ ಇಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್ ಇದೆ ಅಂತ ಕೇಳಿ ನನಗೇ ಶಾಕ್ ಆಯಿತು ಫಸ್ಟ್ ಆಫ್ ಆಲ್. ಸೊ ಬಂದ ಮೇಲೆ ಗೊತ್ತಾಗಿದ್ದು ನನಗೆ ಇಲ್ಲೂ ಕೂಡ ಇದೆ, ಮಿನಿ ಕಾಶಿ ಅಂತಲೇ ಹೇಳ್ಬೋದು. ಸೊ ನಾವು ಹೋದಾಗ ಇನ್ನೂ ಕ್ಲೋಸ್ ಇತ್ತು, ಓಪನ್ ಆಗಿರಲಿಲ್ಲ. ತುಂಬಾ ಚೆನ್ನಾಗಿದೆ ವ್ಯೂವು. ಅಲ್ಲಿ ತುಂಬ ಶೂಟಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು. ಅದು ನನಗೆ ಗೊತ್ತಿರಲಿಲ್ಲ ಇಲ್ಲಿ ದೇವಸ್ಥಾನ ಇದೆ ಅಂತ. ಸೊ ಸಚಿನ್ ಅವ್ರಿಗೆ ಗೊತ್ತಿತ್ತು ಇಲ್ಲಿ ದೇವಸ್ಥಾನ ಇದೆ ಅಂತ. ಕಾಶಿ ವಿಶ್ವನಾಥ ಸೊ ದೇವಸ್ಥಾನ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಇನ್ನೂ ಓಪನೇ ಆಗಿಲ್ಲ ದೇವಸ್ಥಾನ. ಕ್ರೌಡ್ ಏನಿಲ್ಲ, ಯಾಕಂದರೆ ಇಲ್ಲಿ ದೇವಸ್ಥಾನ ಇದೆ ಅಂತ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ ಅನ್ಕೋತೀನಿ. ತುಂಬ ದೂರ ಇದೆ, ಶ್ರೀರಂಗಪಟ್ಟಣದ ಹತ್ರ. ಫುಲ್ಲು ಕಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ನೀರು ಮತ್ತು ಒಳಗಡೆ ಎಲ್ಲ ಪೂಜೆ ಹೋಮ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಇದೆಲ್ಲ ಫಿಲಮ್ಸ್ ಆಲ್ಮೋಸ್ಟ್ ಎಲ್ಲ ತೆಗಿತಿರ್ತಾರಂತೆ ಇಂಥ ಈ ಪ್ಲೇಸಲ್ಲಿ, ಅಂದರೆ ವಾಟರ್ ಪ್ಲೇಸಲ್ಲಿ. ಇಲ್ಲಿ ಜಾಸ್ತಿ ಫಿಲಮ್ಸ್ ಶೂಟಿಂಗ್ಸ್ ಎಲ್ಲ ಮಾಡ್ತಿರ್ತಾರಂತೆ. ತುಂಬ ಚೆನ್ನಾಗೈತೆ ದೇವಸ್ಥಾನ. ಅಂದರೆ ಹಳೆಯ ದೇವಸ್ಥಾನ, ಅಂದರೆ ತುಂಬ ಹಳೇದು ಅನಿಸುತ್ತೆ. ಯಾಕಂದರೆ ಅಲ್ಲಿರೋ ಬಿಲ್ಡಿಂಗ್ಗಳು ಮತ್ತು ಕೆತ್ತನೆಗಳು ತೋರಿಸ್ತೀನಿ ನಾನು ನಿಮ್ಗೆ ನೋಡಿ. ಅದೆಲ್ಲ ಹೇಳ್ದಂಗೆ ತುಂಬ ಹಳೆಯ ವರ್ಷದ್ದು. ಅದೆಲ್ಲ ಆಲ್ಮೋಸ್ಟ್ ಟಿಪ್ಪು ಸುಲ್ತಾನ್ ಆಡಳಿತ ಮಾಡಬೇಕಾದಿದ್ದಂತಹ ದೇವಸ್ಥಾನಗಳು. ಮೇ ಬಿ ಅವರ ಆಡಳಿತದಲ್ಲಿ ಇರಬೇಕಾದ್ರೇ ಈ ದೇವಸ್ಥಾನಗಳೆಲ್ಲ ಇತ್ತು ಅಂತ ಹೇಳ್ತಾರೆ. ಕೆಲವೊಂದು ವಿಗ್ರಹಗಳೆಲ್ಲ ನೋಡ್ತಿದ್ದಾಗೆ ನೀರಳೆಲ್ಲ ಮುಳುಗಿತ್ತು. ನಮ್ಮ ಹಿಂದೂ ದೇವ್ರದ್ದು ನೀರಳೆಲ್ಲ ಗಣಪತಿ ಆಗಿರ್ಬೋದು ಅಥವಾ ಹೆಣ್ಣು ದೇವರಾಗಿರ್ಬೋದು, ಆ ವಿಗ್ರಹಗಳೆಲ್ಲ ಕೆಳಗಡೆ ನೀರೊಳಗಡೆ ಇತ್ತು. ಸೊ ಅದನ್ನು ಕೂಡ ನೋಡಿದೆ ನಾನು. ನನ್ನ ಮಗಳು ನಾನು ನೀರೊಳಗಡೆ ಇಳಿತೀನಮ್ಮ, ನೀರೊಳಗಡೆ ಇಳಿತೀನಮ್ಮ ಅಂತ ತುಂಬ ಆಟ ಮಾಡ್ತಾಯಿದ್ಲು. ಬಟ್ ನಾವು ಬಿಡಲಿಲ್ಲ. ಏನಕ್ಕಂದರೆ ನೋಡ್ತಿರ್ಬೋದು ನೀವು, ಒಬ್ಬರು ಕೂತ್ಕೊಂಡು ಮರದ ಕೆಳಗಡೆ ಹರಿಯೋ ನದಿ ನೀರ ಹತ್ರ ಪಂಡಿತರು ಅವರು ಒಂದು ಪ್ರವಚನನ ಹೇಳ್ತಾ ಇದ್ದಾರೆ. ಸೊ ಅದು ನನಗೆ ಹೊಸ ವರ್ಷದಲ್ಲಿ ಹೊಸದಾಗಿ ಏನಾದರೂ ನೋಡಿದೆ ಅಂತ ಅಂದರೆ ಮೇ ಬಿ ಅದೇ ಒಂದು ಮೂಮೆಂಟು. ಏನಂದರೆ ಹರಳಿ ಮರದ ಕೆಳಗಡೆ ಒಬ್ಬರು ಋಷಿ ಪಂಡಿತರು ಅಂತ ಹೆಣ್ಕೋಬೋದು. ಅವ್ರು ಓದಿರುವಂಥ ಜ್ಞಾನ ಸೊ ಇದು ತಿಳ್ಕೊಂಡಿರ್ತಾರಲ್ಲ, ಅದೆಲ್ಲ ತಿಳ್ಕೊಂಡು ಅವರು ಒಂದು ಮರದ ಕೆಳಗಡೆ ಹರಿಯೋ ನದಿ ನೀರ ಹತ್ರ ಕುತ್ಕೊಂಡು ಏನೋ ಒಂದು ಜ್ಞಾನ ಮಾಡೋದಾಗಿರ್ಬೋದು, ಅದು ದೇವರಿಗೆ ಅವ್ರ ಕಡೆಯಿಂದ ಸಮರ್ಪಣೆ ಮಾಡೋದಾಗಿರ್ಬೋದು. ಅದನ್ನು ನೋಡಿನೇ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಮಗಳು ನಾನು ನೀರಿದ್ರೆ ಬಿಡಲೇ ಇಲ್ಲ. ಸೊ ಏನಂತಂದರೆ ಅಲ್ಲಿ ನೀರು ಮುಂದೆ ಕೂತಿದ್ದೆ, ನಮಗೆ ಎದ್ದೋಗೋಕ್ಕೆ ನಮಗೆ ಮನಸ್ಸೇ ಆಗ್ತಿರ್ಲಿಲ್ಲ ಗೈಸ್. ಏನಕ್ಕಂದರೆ ಸಿಕ್ಕಾಪಟ್ಟೆ ಖುಷಿ ಮತ್ತು ತುಂಬಾ ಶಾಂತವಾಗಿತ್ತು ಆ ಪ್ಲೇಸು. ಸೊ ಹಂಗಾಗಿ ಅಲ್ಲೇ ಕೂತಿದ್ವಿ. ಹಸ್ಬೆಂಡ್ ಮಗು ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋದು, ಮತ್ತು ಹೊಸ ವರ್ಷಕ್ಕೆ ಏನು ಒಂದು ರೆವಲ್ಯೂಷನ್ ಆಗಿರ್ಬೋದು, ಮತ್ತು ಏನು ಪ್ಲ್ಯಾನ್ ಮಾಡಬೇಕು ಈ ಇಯರ್ ಸ್ಟಾರ್ಟಿಂಗಲ್ಲಿ ಎಂಡ್ವರೆಗೂ ಕೂಡ ನಮ್ಮ ಲೈಫಲ್ಲಿ ಆಗುವಂಥ ಚೇಂಜಸ್ಸು. ಸೊ ಒಂದಷ್ಟು ಸೊ ನಾವು ಬೇಡ್ಕೊಳ್ಳೋದೆಲ್ಲ ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊಳ್ಳೋದು. ಸೊ ಇನ್ನು ಅದಾದಮೇಲೆ ನಾನು ಏನಕ್ಕೆ ತುಂಬ ಝೂಮ್ ಹಾಕಿ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ನಾನು ಆವಾಗಲೇ ಹೇಳ್ದಂಗೆ ಅಲ್ಲಿ ನೀರಲ್ಲಿ ಕೆಲವೊಂದಷ್ಟು ವಿಗ್ರಹಗಳೆಲ್ಲ ಮುಳುಗಿರೋದನ್ನ ನಾನು ನೋಡಿದೆ. ಹೆಣ್ಣು ದೇವರಾಗಿರ್ಬೋದು ಅಥವಾ ಸುಮಾರು ವಿಗ್ರಹಗಳೆಲ್ಲ ಕಲ್ಲಲ್ಲಿ ಕೆತ್ತಿರುವಂಥ ವಿಗ್ರಹಗಳು ತುಂಬ ಮುಳುಗಿದ್ವು. ಅಂದರೆ ನೀರು ಕಮ್ಮಿ ಇದೆ, ಸೊ ಹಾಗಾಗಿ ಕಾಣಿಸ್ತಾ ಇತ್ತು. ಈ ಟೈಮಲ್ಲಿ ಅಂದರೆ ನೀರು ಕಮ್ಮಿ ಇರೋದು ಮಳೆ ಸೀಸನು, ಮತ್ತು ಎಲ್ಲ ಕಡೆ ನೀರು ಬಿಡಬೇಕಾದ್ರೆ ಬಚ್ಚರೆಲ್ಲ ಎತ್ತಿದಾಗ ಈ ಕಡೆ ಕೂಡ ತುಂಬ ನೀರು ಬರುತ್ತಂತೆ.
ಮತ್ತು ನೀವು ನೋಡ್ತಿರ್ಬೋದು ಅಲ್ಲಿ ಎಷ್ಟು ಪೀಸ್ಫುಲ್ ಆಗಿದೆ ಪ್ಲೇಸು ಅಂತಂದರೆ ನಾವು ಸುತ್ತಮುತ್ತ ಎಲ್ಲೂ ಕೂಡ ಜನಗಳು ಗಜಿಬಿಜಿ ಮತ್ತು ಡಿಸ್ಟರ್ಬೆನ್ಸು ಏನೂ ಇಲ್ಲ ಗೈಸ್. ನೀವು ನೋಡ್ತಿರ್ಬೋದು ತುಂಬ ಬೆರಳೆಣಿಕೆ ಅಷ್ಟು ಜನಗಳಿರೋದು, ಜಾಸ್ತಿ ಜನಗಳೇ ಇಲ್ಲ ಅಲ್ಲಿ. ಸೊ ಹಂಗಾಗಿ ವೆರಿ ಯಾವ ಥರ ತುಂಬಾ ಪೀಸಾಗಿತ್ತು. ಮತ್ತು ಯಾವುದೇ ಥರ ಇರಿಟೇಟ್ ಆಗಿರ್ಬೋದು ಅಥವಾ ಕೂಗೋದು ಕಿರ್ಚೋದು ಗಂಟೆಗಳು ಏನೂ ಸೌಂಡ್ ಇಲ್ಲ, ತುಂಬಾ ನಿಶಬ್ದವಾಗಿತ್ತು. ಹೋಮ ಹವನ ಮಾಡ್ತಾಯಿದ್ರು, ಬಟ್ ಮೇಲ್ಗಡೆ ಅಷ್ಟು ತುಂಬ ಅಫಿಷಿಯಲ್ಸ್ ಅಂದರೆ ಸ್ಪೆಷಲ್ ಏನಂತಂದರೆ ಇನ್ನೊಂದು ನಮ್ಮ ಕರ್ನಾಟಕದವ್ರು ಹೋಗೋದು ತುಂಬಾ ಸಂಖ್ಯೆ ಕಮ್ಮಿ ಅಂತ ಹೇಳಿದ್ನಲ್ಲ, ಬಟ್ ಎಲ್ಲ ಆಂಧ್ರ, ಈ ತಮಿಳ್ನಾಡು ಮತ್ತು ಬೇರೆ ಬೇರೆ ಸ್ಟೇಟ್ಗಳಿಂದಲೇ ತುಂಬ ಜನ ಬಂದಿದ್ದು. ಅಲ್ಲಿ ಏನಕ್ಕೆ ಅಂತಂದರೆ ನಮ್ಮ ಕರ್ನಾಟಕದವ್ರಿಗೆ ಮೇ ಬಿ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ನಾನು ಇಲ್ಲೇ ಇದ್ಕೊಂಡು ನಾನು ಶ್ರೀರಂಗಪಟ್ಟಣ ತಾಲೂಕೊಳಗಿದ್ರು ನನಗೇ ಗೊತ್ತಿಲ್ಲ ಇಲ್ಲೂ ಕೂಡ ಒಂದು ವಿಶ್ವನಾಥ ಕಾಶಿ ದೇವಸ್ಥಾನ ಇದೆ ಅಂತೇಳಿ. ಸೊ ಫಸ್ಟ್ ಟೈಮ್ ನನಗೂ ಕೂಡ ಗೊತ್ತಾಗಿದ್ದು. ಇನ್ನು ನಮ್ಮ ಕರ್ನಾಟಕ ಜನತೆಗೆ ಇದು ಗೊತ್ತಿದೆ ಇಲ್ವೋ ನನಗೆ ಗೊತ್ತಿಲ್ಲ, ಗೊತ್ತಿದ್ರು ಕೂಡ ತುಂಬ ಕಮ್ಮಿ ಸಂಖ್ಯೆ. ಇವರೆಲ್ಲ ನೋಡ್ತಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಕರ್ನಾಟಕದವರೆಲ್ಲ ಬೇರೆ ಸ್ಟೇಟಿಂದ ಬಂದವರು. ಸೊ ಯಾರು ಕೂಡ ಕನ್ನಡ ಲ್ಯಾಂಗ್ವೇಜೇ ಮಾತಾಡ್ತಿರ್ಲಿಲ್ಲ ಅಲ್ಲಿ. ಅಂದರೆ ಎಲ್ಲೋ ಅಲ್ಲಿ ಒಂದಷ್ಟು ಅಂಗಡಿ ಇಟ್ಕೊಂಡಿರ್ತಾರಲ್ಲ, ಸೊ ಅವ್ರು ಮಾತ್ರ ಅಕ್ಕಪಕ್ಕ ರೂರಲ್ ಏರಿಯಾದವ್ರು ಆಗಿರ್ಬೋದು, ಅವ್ರು ಮಾತ್ರ ಬಿಟ್ಟರೆ ಇನ್ನು ಬರೋವಂಥ ಪ್ರತಿಯೊಬ್ಬರು ಪ್ಯಾಸೆಂಜರ್ಸ್ ಎಲ್ಲ ಭಕ್ತಾದಿಗಳೆಲ್ಲರೂ ಕೂಡ ಆಲ್ಮೋಸ್ಟ್ ಔಟ್ ಆಫ್ ಸ್ಟೇಟಿಂದನೇ ಬಂದಿರೋದು. ಸೊ ನಮ್ಮನ್ನೆಲ್ಲ ಕೇಳ್ತಾಯಿದ್ರು, ಅಂದರೆ ಯಾವ ಕಡೆ ಹೋಗೋದು, ತೆಪ್ಪದ ಮೇಲೆ ಹೋಗೋದಾ ಅಥವಾ ದೋಣಿ ಮೇಲೆ ಆ ಕಡೆ ಎಲ್ಲ ದಾಟ್ಬೋದಾ ನದಿಯಿಂದ ಆ ಕಡೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಎಲ್ಲ ಹಿಂದಿ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾಯಿದ್ರು. ನನಗೆ ಹಿಂದಿ ಬರಲ್ಲ. ಸೊ ಸಚಿನ್ ಅವರು ಅವ್ರನ್ನ ಕೇಳಿ ಸೊ ಆ ಕಡೆ ಮೂವ್ ಮಾಡಿಸ್ತಾಯಿದ್ರು. ಸೊ ತುಂಬಾ ಖುಷಿಯಾಯಿತು ದೇವಸ್ಥಾನ ಫೈನಲ್ ನೋಡಿದ್ದು. ಸ್ಪೆಷಲಿ ಅಂತಂದರೆ ಅರಳಿ ಮರದ ಕೆಳಗಡೆ ಕೂತ್ಕೊಂಡಿರೋ ವ್ಯಕ್ತಿ ನಾನು ಆವಾಗಲೇ ಹೇಳಿದ್ನಲ್ಲ, ಸೊ ಅವ್ರನ್ನೇ ನೋಡಿ ಹೊಸ ವರ್ಷಕ್ಕಂದು ಹೊಸತನ ನೋಡಿದ್ದು ನಾವು. ಇನ್ನೇನು ಅಂತಂದರೆ ನಾವು ಹೋದಾಗ ಅಷ್ಟೊಂದು ಬಿಸಿಲು ಕೂಡ ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಏನು ಅಂತಂದರೆ ದೇವಸ್ಥಾನಕ್ಕೆ ಬಂದಮೇಲೆ ಒಂದು ಗಂಟೆ ಸೌಂಡ್ ಆಗಿರ್ಬೋದು ಮತ್ತು ಪ್ರಸಾದ, ಈವನ್ ದೇವ್ರ ದರ್ಶನ, ಸೊ ಇಲ್ಲಿ ಆ ಥರ ಏನೂ ನಮ್ಗೆ ಸಿಗಲಿಲ್ಲ. ಏನಕ್ಕಂತಂದರೆ ಓಪನ್ ಮಾಡ್ತಾರೆ ಇರೋದು ನನಗೆ ಗೊತ್ತಿಲ್ಲ, ಬಟ್ ನಾವು ಹೋದಾಗ ಇನ್ನೂ ಓಪನ್ ಏನೂ ಆಗಿರಲಿಲ್ಲ. ಸೊ ಹಾಗಾಗಿ ಹೊರಗಡೆ ನೋಡ್ಕೊಂಡು ಹೋಮ ಮಾಡಿಸ್ತಾಯಿದ್ರು, ಪೂಜೆ ಮಾಡಿಸ್ತಾಯಿದ್ರು, ಕೆಲವೊಬ್ಬರು ನೀರಳೆಲ್ಲ ಬಿಡ್ತಾಯಿದ್ರು, ಅದನ್ನೆಲ್ಲ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಕಣ್ಣು ತುಂಬಿಕೊಂಡೆ ನಾವು ಬಂದಿದ್ದು. ಸೊ ಲಾಸ್ಟಾಗಿ ನೋಡ್ತಿರ್ಬೋದು, ಲಾಸ್ಟ್ ಅಂದರೆ ಕೊನೆಯದಾಗಿ ಅಲ್ಲಿ ಒಂದು ಮರ ಇದೆ, ಮತ್ತು ಬನ್ನಿ ಮರ ಇದೆ, ಮತ್ತು ತುಂಬ ಮರಗಳಿದೆ ಅಲ್ಲಿ. ಸ್ಪೆಷಲಿ ಇದ್ದಿದ್ದು ಅಂತಂದರೆ ಇದು ಯಾವುದದು ಅರಳಿ ಮರ, ಅದೇ ತುಂಬ ಇದ್ದಿದ್ದು. ಯಾಕಂದರೆ ಹಳ್ಳಿ ಮರದಲ್ಲಿ ಗಾಳಿ ತಂಪಾಗಿ ಬೀಸುತ್ತೆ. ಸೊ ನನಗಂತೂ ಹಳ್ಳಿ ಮರ ಕೆಳಗಡೆ ಸುಮಾರು ಕೂತ್ವಿ, ನಾನು ಸಚಿನ್ ಪಾಪು ಸುಮಾರು ಅಲ್ಲೇ ಕೂತಿದ್ವಿ. ಒಂದಷ್ಟು ಒಳ್ಳೊಳ್ಳೆ ಥಾಟ್ಸ್ ಬರೋ ಥರ ಮೈಂಡಿಗೆ ಫೀಲ್ ಆಗೋದು, ಮತ್ತು ಒಳ್ಳೆ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಸೊ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅದೇ ಥರನೇ, ಬಟ್ ಇಲ್ಲಿ ಸ್ಪೆಷಲಿ ಅಂತಂದರೆ ಡಿಸ್ಟರ್ಬೆನ್ಸ್ ಇಲ್ಲ ಯಾವುದೇ ಥರದವು. ಸೊ ಹಾಗಾಗಿ ಅರಳಿ ಮರದ ಕೆಳಗಡೆ ಸ್ಪೆಷಲಿ ಹರಿಯೋ ನದಿ ಮುಂದೆ ಕೂತ್ಕೊಂಡು ಒಂದು ಒಳ್ಳೊಳ್ಳೆ ಥಾಟ್ಸ್ ಖಂಡಿತವಾಗ್ಲೂ ಬಂತು. ಸೊ ಅದನ್ನೇ ನಾವು ಶೇರ್ ಮಾಡ್ಕೋತಾಯಿದ್ವಿ, ಸಚಿನ್ ಹೇಳ್ಕೊತಾ ಇದ್ವಿ. ಸೊ ಹಾಗೆಲ್ಲ ಐತೆ. ಸೊ ಮನಸ್ಸು ಎಷ್ಟು ನೆಮ್ಮದಿ ಅಂತ ಅನಿಸ್ತು ಅಂತೇಳಿ ನಡ್ಕೊಂಡಿನಿ. ನಾವು ಲಾಸ್ಟ್ ನಾನು ಪಾರ್ಕ್ ಮಾಡಿರೋದೇ ಎಲ್ಲೋ, ನಾವು ಬಿದ್ದಿದ್ದೇ ಎಲ್ಲೋ. ಸೊ ಸ್ವಲ್ಪ ದೂರ ಇದೆ ಪಾರ್ಕಿಂಗ್ ಪ್ಲೇಸ್ ವಿತ್ ಈ ಕಡೆ ಎಲ್ಲ. ನಾವು ನೆಕ್ಸ್ಟ್ ಹೋಗಿದ್ದು ಗೋಶಾಲೆ ಇದೆ. ಸೊ ಗೋಶಾಲೆ ಪಕ್ಕದಲ್ಲೇ ಇದೆ, ಅಲ್ಲಿಗೆ ಹೋಗಬೇಕಿತ್ತು. ಮತ್ತು ಅಲ್ಲಿ ಇನ್ನೊಂದೇನು ಅಂತಂದರೆ ಅಲ್ಲಿ ಬನ್ನು ಮತ್ತು ಗುಲ್ಕನ್ನು ತುಂಬ ಫೇಮಸ್ ಅಂತಾರೆ. ಅಂದರೆ ಬರೋವಂಥ ಟೂರಿಸ್ಟು ಮತ್ತು ಯಾರೇ ಬಂದರೂ ಕೂಡ ಬನ್ನು ಗುಲ್ಕನ್ನ ಟೇಸ್ಟ್ ಮಾಡ್ತಾರೆ. ಸೊ ನಾನು ಸಚಿನರು ಕೂಡ ಟೇಸ್ಟ್ ಮಾಡಿದ್ವಿ ಬನ್ನು ಮತ್ತು ಗುಲ್ಕನ್ನು ಹೆಂಗಿದೆ ಅಂತೇಳಿ. ಸೊ ತುಂಬ ಚೆನ್ನಾಗಿತ್ತು, ಅದು ನನಗೂ ಇಷ್ಟ ಆಯಿತು. ನಾನು ಪಾರ್ಸೆಲ್ ಕೂಡ ತೊಗೊಂಡು ಬಂದೆ ಮನೆಗೆ. ಗೋಶಾಲೆ ಇದೆ ಅಂತ ಅಂದಮೇಲೆ ಅಫ್ಕೋರ್ಸ್ ನಾವು ಹಸುಗಳಿಗೆ ನಾವು ಬಾಳೆಹಣ್ಣು ತಿನ್ನಿಸ್ಬೇಕು ಅಂತೇಳಿ ಬಾಳೆಹಣ್ಣು ತೊಗೊಳ್ಳೋಣ ಅಂತೇಳಿ ಬಾಳೆಹಣ್ಣು ತೊಗೊಂಡ್ವಿ. ನಾವು ಸ್ಟಾರ್ಟಿಂಗ್ 1 kg ತೊಗೊಂಡ್ವಿ. 1 kg 50 ರೂಪೀಸ್ ಇತ್ತು, ತೊಗೊಂಡ್ವಿ. ಅಂದರೆ ನಮ್ಗೆ ಗೊತ್ತಿಲ್ಲ ಮೇ ಬಿ ಎಷ್ಟಿದೆ ಹಸುಗಳು ಕರುಗಳು ಅಂತೇಳಿ. ನಾವೊಂದು ಸ್ಟಾರ್ಟಿಂಗ್ 1 kg ತೊಗೊಂಡ್ವಿ ಅಷ್ಟೇ. ಸೊ ಅಲ್ಲಿ ನೋಡ್ತಿರ್ಬೋದು ಸುತ್ತಮುತ್ತ ಅಷ್ಟೊಂದೆಲ್ಲ ಏನು ಜಂಗುಳಿ ಆ ಥರ ಏನಿಲ್ಲ. ನನಗೆ ಗುಲ್ಕನ್ ಮತ್ತು ಬನ್ ತಿಂದಮೇಲೆ ಹಲ್ಲು ಹೆವಿ ಜುಮ್ ಅಂತ ಫೀಲ್ ಆಗೋಯ್ತು ನನಗೆ. ಏನಕ್ಕೆ ಅಂತ ಗೊತ್ತು, ತಿಂದರೆ ಅವಾಗ ಆ ಥರ ಅಲ್ಲೆಲ್ಲ ಫುಲ್ ಜುಮ್ ಅನ್ನತ್ತೆ, ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಹೆವಿ ತಿನ್ನಲ್ಲ, ಸೊ ಲೈಟಾಗಿ ಎಪ್ರಪ್ಪಗೆ ತಿಂದ್ರಂಗೆ ಅನಿಸುತ್ತೆ. ಬನಾನ ತೊಗೊಂಡು
ಹೋಗ್ತಾ ಇದ್ವಿ. ಸುಮಾರು ದೂರನೇ ಇತ್ತು ದೇವಸ್ಥಾನಕ್ಕೂ ಗೋಶಾಲೆಗೂ. ನಾವು ಬಂದಿದ್ದು ಮೇ ಬಿ ಸಚಿನ್ದವ್ರಿಗೆ ಗೊತ್ತಿತ್ತು ಗೋಶಾಲೆ ಇದೆ ಪ್ಲಸ್ ದೇವಸ್ಥಾನ ಇದೆ ಅಂತೇಳಿ. ಸೊ ಹಾಗಾಗಿ ಅದು ನೋಡ್ಕೊಳಂಗೆ ಆಗುತ್ತೆ ಅಂತೇಳಿ. ಸೊ ಪಾಪು ಇದ್ದಾಳಲ್ಲ ಅವಳಿಗೂ ತೋರಿಸ್ದಂಗೆ ಆಗುತ್ತೆ ಗೋಶಾಲೆನ, ಹಸು ಕರುಗಳೆಲ್ಲ ಇರುತ್ತವೆ ಅಂತ ಹೇಳಿ. ನಮಗೆ ಸ್ಪೆಷಲಿ ತುಂಬಾ ಮನಸ್ಸಿಂದ ಇಷ್ಟ. ಯಾವುದೇ ಒಂದು ಪ್ರಾಣಿ ಅಥವಾ ಪಕ್ಷಿಗಳು ಸಿಕ್ಕಿದ್ರೂ ಕೂಡ ಪ್ರಾಣಿಗಳಿಗೆ ಊಟ ಹಾಕೋದಾಗಿರ್ಬೋದು, ಹಣ್ಣು ಕೊಡೋದಾಗಿರ್ಬೋದು, ಪಕ್ಷಿಗಳಿಗೂ ಅಷ್ಟೇ ಕೂಡ ತುಂಬಾ ಆ ಥರ ಪ್ರಾಣಿ ಪಕ್ಷಿಗಳ ಮೇಲೆ ಆ ಥರ ಎಲ್ಲ ಕನಸನ್ನು ಪ್ರೀತಿ ತುಂಬಾ ಇದೆ. ಸೊ ಹಾಗಾಗಿ ಗೋಶಾಲೆ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ಬೇರೆ ಬೇರೆ ತಳಿಗಳದ್ದು ಹಸುಗಳೆಲ್ಲ ಇತ್ತು. ಸ್ಪೆಷಲಿ ಏನಂತಂದರೆ ಅಲ್ಲಿ ಸ್ಟಾರ್ಟಿಂಗ್ ಒಂದು ಮತ್ತು 2-3 ಹಸುಗಳಿದೆಯಲ್ಲ ಅದಂತೂ ಅದ್ರದ್ದು ಕೊಂಬಿದೆಯಲ್ಲ ಹೆವಿ ಟ್ವಿಸ್ಟಾಗಿತ್ತು. ಸ್ಟಾರ್ಟಿಂಗಲ್ಲ ಅಲ್ಲಿ 2ನೇದು 3ನೇದು ನೋಡ್ತಿದ್ರಲ್ಲ ಹಸುಗಳದ್ದು ಕೊಂಬೆ ಒಂಥರ ಡಿಸೈನಾಗಿ ಟ್ವಿಸ್ಟಿಂಗ್ ಎಲ್ಲ ಇತ್ತು. ಸೊ ನಾನು ನೋಡ್ಬಿಟ್ಟು ಏನಿಷ್ಟು ದೊಡ್ಡದಾಗಿದೆಯಲ್ಲಪ್ಪ ಕೊಂಬು, ಹತ್ರ ಹೋದ್ರೆ ಏನಾದರೂ ಹಂಗೆ ಹಿಂಗೇನಾದರೂ ತಿವೆ ಥರ ಬರುತ್ತೇನೋ ಅಂತ ಅನ್ಕೋತಿದ್ದೆ. ಬಟ್ ಆ ಥರ ಏನಿಲ್ಲ. ಅಂದರೆ ಇದನ್ನು ಪಳಗಿಸಿದಾರಲ್ವ, ಅಂದರೆ ಒಳಗಡೆನೇ ಇಟ್ಕೊಂಡು ಸಾಕೊಂಡು ಪಳಗಿಸಿದ್ದಾರೆ. ಸೊ ಹಾಗಾಗಿ ಜನಗಳು ಕಂಡ್ರೆ ಯಾವುದೇ ಥರದ್ದು ಗುದಿಯೋದು ಅಥವಾ ಏನೇ ಭಯ ಪಡೋಂಥದ್ದು ಏನೂ ಆಗಲ್ಲ. ತುಂಬಾ ಖುಷಿ ಆಯಿತು ನನಗೆ. ಈ ಸಣ್ಣ ಮುಗ್ಧ ಕರು ನೋಡಿ, ಇದೇನು 2 ಮಂತ್ಸ್ ಅಷ್ಟೇ ಅನ್ಕೋತೀನಿ ಮೇ ಬಿ ಅದು ಅಷ್ಟೇ. ಅವಾಗ ತಾನೇ ಎಷ್ಟು ಫ್ರೆಶ್ನೆಸ್ ಇತ್ತು ಮುಖದಲ್ಲಿ ಅಂದರೆ ಆ ಕರುಗೆ. ಅದೇ ಒಂದೆರಡು ತಿಂಗಳು ಆಗಿರ್ಬೋದು ಅನ್ಕೋತೀನಿ ಮೇ ಬಿ ಅದು ಹುಟ್ಟಿ ಅಷ್ಟೇ. ತುಂಬಾ ಚೆನ್ನಾಗಿದೆ, ತುಂಬ ಕ್ಯೂಟ್ನೆಸ್ ಆಗಿತ್ತು. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕರುಗಳು. ನನಗೆ ಹಸುಗಳು ಕೊಡೋಕೆ ಭಯ ಆಯ್ತಿತ್ತು, ದೊಡ್ಡ ಹಸುಗಳಿಗೆ. ನನಗೆ ಹಸುಗಳು ಕೊಡೋಕೆ ಹೋಗಲಿಲ್ಲ, ನಾನು ಕರುಗಳಿಗೆ ತಿನ್ನಿಸ್ದೆ ನಾನು ಬಾಳೆಹಣ್ಣು. ಇನ್ನು ಸಚಿನ್ ಅವರು ಮತ್ತು ಪಾಪನ ಎತ್ಕೊಂಡು ಹಸುಗಳಿಗೆ ತಿನ್ನಿಸಿದ್ರು. ನನ್ನ ಮಗಳಂತೂ ಕೆಳಗಡೆನೇ ಇಳಿಲಿಲ್ಲ, ಭಯ ಪಟ್ಕೊಂಡು ಹಸುಗಳಿದೆಯಲ್ಲ ಅಂಥೇಳಿ. ನಾನಷ್ಟು ವಿಡಿಯೋಸ್ ಮಾಡ್ಕೋತಿದ್ದೆ ಅಷ್ಟೇ. ಇನ್ನು ನಾನು ಕರುಗಳಿಗೆ ಸಣ್ಣ ಪುಟ್ಟ ಚಿಕ್ಕದಾಗಿದ್ವಲ್ಲ, ನಾನು ಆ ಕರುಗಳಿಗೆ ತಿನ್ನಿಸ್ತಾ ಇದ್ದೆ. ಅಲ್ಲಿ ನೋಡ್ತಿರ್ಬೋದು ನೀವು, ತುಂಬಾ ಇದ್ವು, ಸುಮಾರು ಇದ್ವು ಹಸು ಮತ್ತು ಕರುಗಳು. ಅದರಲ್ಲೂ ಕೂಡ ಅಲ್ಲಿ ನೋಡಿ ಸಣ್ಣ ಕರುಗಳು ಎಷ್ಟು 4-5 ಇಲ್ಲ ಒಂದು 6-7 ಇತ್ತು ಸಣ್ಣ ಪುಟಾಣಿ ಕರುಗಳು. ಅವೆಲ್ಲ ಇವಾಗ ಹಾಕಿರೋದು. ಅಂದರೆ 2 ತಿಂಗಳದೊಂದು 1 ತಿಂಗಳು ಮಗು ಥರನೇ ಅಂದ್ಕೊಳ್ಳಿ. ಈಗ ನಮ್ಮ ಮಕ್ಕಳು ಹೇಗೆ ಹುಟ್ಟಿದಾಗ ಒಂದು 2-3 ತಿಂಗಳು ಮಕ್ಕಳಿದ್ದಾಗ ಎಷ್ಟು ಕ್ಯೂಟಾಗಿ ಎಷ್ಟು ಮುಗ್ಧಾಗಿ ಕಾಣ್ತಿರ್ತಾರೋ, ಸೊ ಅದೇ ಥರ ಅದು ಕೂಡ ಮಕ್ಳುಗಳ ಸಮಾನನೇ. ಸೊ ತುಂಬಾ ಮುಗ್ಧವಾಗಿತ್ತು ಮುಖ ಪ್ರಾಣಿಗಳು. ನಾವೇನೇ ಕೊಟ್ಟರು ಕೂಡ ತಿಂತವೆ ಅವು. ನಾನು ಅವ್ರನ್ನ ಕೇಳಿದೆ, ಅಲ್ಲಿ ಸಾಕಿರ್ತಾರಲ್ಲ ಅವ್ರನ್ನ ಕೇಳಿದೆ, ಅಣ್ಣ ಹಣ್ಣು ಕೊಡ್ಬೋದಾ ಅಂತ. ಅವನು ಒಂದೊಂದು ಕೊಡಿ ಎಲ್ಲದಕ್ಕೂ ಅಂತ ಹೇಳಿದ್ರು. ಸೊ ಹಂಗಾಗಿ ಎಲ್ಲದಕ್ಕೂ ಒಂದೊಂದೇ ಕೊಟ್ವಿ. ಆ ಮಗು ನೋಡ್ತಿದ್ದೀರಲ್ಲ ಅದು ಬಂದು ಅಲ್ಲಿ ಸಾಕಿದ್ದಾರಲ್ಲ ಹಸುಗಳದ್ದು, ಸೊ ಅವ್ರ ಮಗುನೇ ಅಂತ ಅನ್ಕೋತೀನಿ. ಅವ್ನು ಬಂದು ನಮ್ಮ ಹತ್ರ ಹೇಳ್ಕೊತಾ ಇದ್ದೆ, ಹಿಂಗೆ ಕೊಡಬೇಕು, ಹಂಗೆ ಕೊಡಬೇಕು, ಮುಟ್ಟಿ ಇಲ್ಲಿ ಇಟ್ಕೊಳ್ಳಿ ಅದನ್ನು ಅಂತೆಲ್ಲ ಹೇಳ್ಕೊಡ್ತಾ ಇತ್ತು ಪಾಪು ಅದು. ಸೊ ಅವನಿಗೂ ಕೂಡ ಹಣ್ಣುಗಳು ಕೊಡ್ತಿದ್ವಿ. ಹೌದು, ಅವ್ನು ಕೊಟ್ಟರೆ ಅವ್ನು ಹಣ್ಣು ತಿಂದೇನೆ ಹಸುಗಳಿಗೇ ಕೊಡ್ತಾ ಇದ್ದ ಹಣ್ಣುಗಳನ್ನ. ಸೊ ನಮಗಂತೂ ಗೋಶಾಲೆಗೆ ಬಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದಮೇಲೆ ನಾವು 1 kg ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮತ್ತೇನೆ ಸಚಿನವ್ರು ತರಕ್ಕಂತ ಹೋದ್ರು. ಇನ್ನು ಮತ್ತೆ 4 kg ತೊಗೊಬರಕ್ಕಂತ ಹೋದರು. ಬಟ್ ಅಲ್ಲಿ ಯಾವ ಥರ ಮೋಸ ಮಾಡ್ತಾರೆ ಅಂದರೆ ಗೈಸ್, ದೇವಸ್ಥಾನಗಳಲ್ಲೂ ಕೂಡ ಮೋಸ ಮಾಡೋದನ್ನ ಬಿಡಲ್ಲ ಜನಗಳು. ನಾವು ಹೋದಾಗ ಸ್ಟಾರ್ಟಿಂಗ್ ತೊಗೊಂಡಾಗ 1 kgಗೆ 50 ರೂಪಾಯಿ ಅಂತ ಹೇಳಿದ್ರು. ಸೊ ತೊಗೊಂಡ್ವಿ ಅದನ್ನು. ನೆಕ್ಸ್ಟ್ ಇನ್ನೂ ಸೆಕೆಂಡ್ ಟೈಮ್ ಸಚಿನವ್ರು ಹೋದಾಗ ಸಾಕಾಗಲ್ಲ 1 kg ಎಲ್ಲ ಹಸುಗಳಿಗೂ ಅಂತೇಳಿ ಇನ್ನೂ 4 kg ತೊಗೊಬರಕ್ಕಂತ ಹೋದರು. 50 ರೂಪೀಸ್ಗೆ 200 ರೂಪೀಸ್ಗೆ 4 kg ಆಗುತ್ತೆ ಅಂತೇಳಿ. ಬಟ್ ಅವರು ಏನು ಯಾವ ಥರ ಮೋಸ ಮಾಡ್ತಾರಂದರೆ 1 kgಗೆ 50 ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ 1 kgಗೆ 60 ರೂಪಾಯಿ ಹೇಳಿದ್ರು, ಮತ್ತು 70 ರೂಪಾಯಿ ಹೇಳಿದರು. ಆಮೇಲೆ 60 ರೂಪಾಯಿಗೆ ಬಂದರು. ನಾವು ಅಂದ್ಕೊಂಡು ಸ್ಟಾರ್ಟಿಂಗ್ ಎಷ್ಟು ಹೇಳಿದ್ರು ಮತ್ತೆ ಏನಕ್ಕೆ ಅಷ್ಟು ಹೇಳ್ತಿದ್ರು. ಮತ್ತು ನಾವು ತಿನ್ನೋಕ್ಕೆ ತಗೋತಿಲ್ಲ ಅದನ್ನು, ನಾವು ಹಸುಗಳಿಗೆ ತಗೋತಾ ಇರೋದು. ಬಟ್ ಅವ್ರ ಮನಸ್ಸಲ್ಲಿ ಇರಬೇಕು, ಅದು ಹಸುಗಳಿಗಲ್ವ 10 ರೂಪಾಯಿ 20 ರೂಪಾಯಿ ಮುಖ ಕೊಡೋಣ ಹಸುಗಳು ತಿನ್ನಲಿ ಅಂತ ಅವ್ರ ಮನಸ್ಸಲ್ಲಿ ಇರಬೇಕು. ಬಟ್ ನಾವೇನು ಅದನ್ನು ಫ್ರೀಯಾಗಿ ಕೇಳ್ತಿಲ್ಲ. ಬಟ್ ತೊಗೊಂಡಾಗ 50 ಇತ್ತು, ಬಟ್ ಸೆಕೆಂಡ್ ಟೈಮು ಕೇಳಿದಾಗ 70 ರೂಪೀಸ್ 60 ರೂಪೀಸ್ ಹೇಳ್ತಿದ್ರು. ಸೊ ನಮಗೆಲ್ಲೋ ಅನ್ನಿಸ್ತು, ಹಿಂಗೆಲ್ಲ ದುಡ್ಡು ಮಾಡ್ತಾರೆ ಇವ್ರುಗಳೆಲ್ಲ, ಹಸುಗಳಿಗೂ ಕೂಡ ಈ ಥರ ಎಲ್ಲ ರೇಟ್ ಹೇಳ್ತಾರೆ ಅಂತ ತುಂಬ ಬೇಜಾರಾಯಿತು ನನಗಂತೂ. ಏನು ಮಾಡೋಕ್ಕಾಗುತ್ತೆ, ಅವ್ರು ಹೇಳೋ ರೇಟಿಗೆ ಕೊಟ್ಬಿಟ್ಟು ನಾವು ತೊಗೊಂಡು ಬಂದ್ವಿ. ಅದೇನೇ ಬೇಜಾರಾಗುತ್ತೆ. ಏನಕ್ಕಂದರೆ ಬೇರೆ ಸ್ಟೇಟಿಂದ ಬಂದವರು ಅಂತನೋ ಅಥವಾ ಬೇರೆ ಕಡೆಯಿಂದ ಬಂದವರೇ ಅಂತನೋ ಜನಗಳನ್ನ ಹ್ಯಾಮರ್ಸೋರೇ ತುಂಬ ಜನ ಇರ್ತಾರೆ. ಈವನ್ ದೇವಸ್ಥಾನಗಳಲ್ಲೂ ಕೂಡ ಈ ಥರ ಮಾಡ್ತಾಯಿದ್ರೆ ನಂಬೋಕ್ಕಾಗಲ್ಲ. ಸೊ ಅವ್ರಿಗೆಲ್ಲ ಹೇಳೋದೊಂದೇ, 10 ರೂಪಾಯಿ 20 ರೂಪಾಯಿಂದ ನೀವೇನು ಮನೆ ಕಟ್ಟಲ್ಲ, ಉದ್ಧಾರ ಆಗ್ಬಿಡಲ್ಲ. ಸೊ ಅದನ್ನು ಏನು ಗೊತ್ತಾ, ಪ್ರಾಣಿ ಪಕ್ಷಿಗಳಿಗೆ ಅಂತ ಬಂದರೆ ಮನುಷ್ಯತ್ವ ತೋರಿಸ್ಬೇಕು ಯಾರೇ ಆದರೂ ಕೂಡ. ದುಡ್ಡಿನ ಮೇಲೆ
ದುಡ್ಡು ಮೇಲೆ ತುಂಬಾ ಆಸೆ ವ್ಯಾಮೋಹ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು, ಏನಪ್ಪ ಹಿಂಗೆ ಒಂದು ಸರಿ ತೊಗೊಂಡಾಗ ಹಂಗೆ ಇನ್ನೊಂದು ಸರಿ ತೊಗೊಂಡಾಗ ಹಿಂಗೆ ಅಂತೇಳಿ. ಸೊ ಫೈನಲ್ ತೊಗೊಬಂದು ಸಚಿನ್ ಮತ್ತೆ ತೊಗೊಬಂದು ಕೊಟ್ಟರು, ಮತ್ತು ಹಸುಗಳಿಗೆಲ್ಲ ತಿನ್ನಿಸಿದ್ರು. ಅಂದರೆ ಕೊಟ್ಟರೆ ತೃಪ್ತಿಯಾಗಿ ಕೊಡಬೇಕು ಅಂತೇಳಿ ನಾವು ಮತ್ತೆ ತೊಗೊಬಂದು ಕೊಟ್ಟಿದ್ದು, ಸಾಕಾಗಲ್ಲ 1 kg ಅಂತೇಳಿ. ಸೊ ಇದೇ ಗೈಸ್ ಇವತ್ತಿನ ಒಂದು ವ್ಲಾಗು, ನ್ಯೂ ಇಯರ್ ವ್ಲಾಗು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.